ಬನ್ನಿ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮ ಕೈಯಲ್ಲಿರುವ ಈ ಮೂಲಗಳು ಒಂದು ದೊಡ್ಡ ಪ್ರಶ್ನೆಯನ್ನು ಮುಂದಿಡ್ತವೆ. ಆಕ್ಚುಲಿ ತುಂಬಾ ಸರಳವಾಗಿ ಕೇಳಿದ್ರೂ ಅದರೊಳಗೆ ಒಂದು ಬ್ರಹ್ಮಾಂಡವೇ ಅಡಗಿದೆ. ಹೌದು. ಸೃಷ್ಟಿಯಾದ ಒಂದು ಜೀವಿ ಅಂದ್ರೆ ಮನುಷ್ಯರಾಗಿರ್ಬೋದು ಅಥವಾ ಬೇರೆ ಯಾವುದೇ ಜೀವಿ, ಅದು ಕಾಲವನ್ನು ದಾಟಿ ಹೋಗಲು ಸಾಧ್ಯವೇ? ಟೈಮ್ ಸ್ಪೇಸ್ ಇಂದ ಹೊರಗೆ ಬರಲು ಸಾಧ್ಯವೇ? ಹೌದು, ಇದು ಕೇಳುವುದಕ್ಕೆ ಸೈನ್ಸ್ ಫಿಕ್ಷನ್ ಕತೆ ಹಾಗೆ ಅನಿಸ್ಬೋದು. ಆದ್ರೆ ಈ ಮೂಲಗಳು ಇದಕ್ಕೆ ತತ್ವಶಾಸ್ತ್ರದ ಮತ್ತು ದೇವತಾಶಾಸ್ತ್ರದ ದೃಷ್ಟಿಕೋನದಿಂದ ಉತ್ತರ ಕೊಡುತ್ತವೆ. ಮತ್ತು ಸಾಮಾನ್ಯ ಆಶ್ಚರ್ಯ ಅಂದ್ರೆ ಶುರುವಿನಲ್ಲೇ ಇವು ಒಂದು ಖಚಿತ ಉತ್ತರವನ್ನು ಕೊಟ್ಟುಬಿಡ್ತವೆ. ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಎಕ್ಸಾಕ್ಟ್ಲಿ. ಅದೇ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು. ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳಿಗೆ ಹಾಗಾಗಬಹುದು, ಹೀಗಾಗಬಹುದು ಅಂತ ಉತ್ತರ ಇರುತ್ತೆ. ಹೌದು ಹೌದು. ಆದ್ರೆ ಇಲ್ಲಿ ಇದು ಅಸಾಧ್ಯ ಅಂತ ನೇರವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇವತ್ ನಾವು ಮಾತಾಡ್ತಿರೋ ಮುಖ್ಯ ವಿಷಯವೇ ಇದು. ಯಾಕೆ ಅಸಾಧ್ಯ? ಈ ಅಸಾಧ್ಯತೆಯ ಹಿಂದಿರುವ ಕಾರಣಗಳೇನು? ಇದೊಂದು ರೀತಿಯ ಥಾಟ್ ಎಕ್ಸ್ಪೆರಿಮೆಂಟ್ ಅಲ್ಲ, ನಿಜ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು 2 ರೀತಿಯ ಶಾಶ್ವತತೆಯ ಬಗ್ಗೆ ಮಾತಾಡಬೇಕು. ಎಟರ್ನಿಟಿ. ಈ ದಾಖಲೆಗಳು ಇದನ್ನು ಸ್ಪಷ್ಟವಾಗಿ ವಿಂಗಡಿಸುತ್ತವೆ. ಸರಿ. ಮೊದಲನೇದು ದೇವರ ಶಾಶ್ವತತೆ. ಇದನ್ನು ಇಲ್ಲಿ ಹಂಗ್ಸಂಗ್ ಯೊಂಗ್ವಾನ್ ಅಂತ ಕೊರಿಯನ್ ಭಾಷೆಯಲ್ಲಿ ಕರೆಯಲಾಗಿದೆ. ಇದರ ಅರ್ಥ ಮೊದಲಿನಿಂದಲೂ ಯಾವಾಗಲೂ ಇರುವ ಶಾಶ್ವತತೆ. ಮೊದಲಿನಿಂದಲೂ ಇರುವಂಥದ್ದು. ಹೌದು. ಇದು ಕಾಲವನ್ನು ಮೀರಿದ್ದು, ಕಾಲದ ಹೊರಗಿರುವ ಸ್ಥಿತಿ. ಓಕೆ. ಅಂದ್ರೆ ಒಂದು ಪುಸ್ತಕದ ಎಲ್ಲಾ ಪುಟಗಳು, ಮೊದಲನೇದು, ಮಧ್ಯದ್ದು, ಕೊನೆಯದ್ದು, ಎಲ್ಲವೂ ಒಂದೇ ಸಾರಿ ತೆರೆದಿರೋ ಹಾಗೆ. ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಒಂದೇ ನೋಟಕ್ಕೆ ಸಿಗುವ ಸ್ಥಿತಿ. ಪರ್ಫೆಕ್ಟ್ ಅನಾಲಜಿ. ಇನ್ನು ಎರಡನೇದು ಸೃಷ್ಟಿಯ ಶಾಶ್ವತತೆ. ಇದು ಆ ಪುಸ್ತಕದ ಹೊರಗೆ ಬರುವುದಲ್ಲ, ಬದಲಿಗೆ ಆ ಪುಸ್ತಕದ ಪುಟಗಳನ್ನು ಒಂದರ ನಂತರ ಒಂದರಂತೆ ಓದುತ್ತಾ ಹೋಗುವುದು. ಆದರೆ ಪುಸ್ತಕ ಮುಗಿಯೋದೇ ಇಲ್ಲ. ಅಂದ್ರೆ ಇದು ಕಾಲದ ಅನಂತ ವಿಸ್ತರಣೆ ಹೊರತು ಕಾಲದಿಂದ ಹೊರಬರುವುದಲ್ಲ. ಈ ವ್ಯತ್ಯಾಸವನ್ನು ನಾವು ಮನಸ್ಸಿನಿಟ್ಟುಕೊಂಡರೆ ಮುಂದಿನ ಚರ್ಚೆ ಸುಲಭವಾಗುತ್ತದೆ. ಕಾಲವನ್ನು ಮೀರಿ ಆ ಹಂಗ್ಸಂಗ್ ಯೊಂಗ್ವಾನ್ ಸ್ಥಿತಿಗೆ ಹೋಯಿತು ಅಂದುಕೊಳ್ಳೋಣ. ಆಗ ಏನಾಗ್ತದೆ? ಆ ಕ್ಷಣದಲ್ಲಿ ಆ ಜೀವಿಗೆ ಭೂತ, ವರ್ತಮಾನ, ಭವಿಷ್ಯ ಅನ್ನೋ ಭೇದವೇ ಇರೋದಿಲ್ಲ. ಎಲ್ಲವೂ ಈಗ ನೌ ಆಗಿರ್ತದೆ. ಎಲ್ಲವೂ ಒಂದೇ ಕ್ಷಣ. ಹೌದು. ಅದು ತನ್ನ ಜೀವನದ ಎಲ್ಲಾ ಕ್ಷಣಗಳಲ್ಲಿ, ಹುಟ್ಟಿದಾಗಿನಿಂದ ಸಾಯುವರೆಗಿನ ಎಲ್ಲಾ ಸೆಕೆಂಡುಗಳಲ್ಲಿ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರ್ತದೆ. ಇದು ನಮ್ಮ ಗ್ರಹಿಕೆಗೆ ನಿಲುಕದ ಸ್ಥಿತಿ. ಹೌದು, ಅರಗಿಸಿಕೊಳ್ಳುವುದು ಕಷ್ಟ. ಆದ್ರೆ ಈ ಸ್ಥಿತಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದಲ್ವೇ? ಮೂಲಗಳು ಪಾಪದ ಬಗ್ಗೆ ಹೇಳುತ್ತವೆ. ನಿಖರವಾಗಿ. ಇಲ್ಲಿದಾನೇ ವಿಷಯ ಗಂಭೀರವಾಗುತ್ತದೆ. ಆ ಕಾಲಾತೀತ ಜೀವಿ ತನ್ನ ಜೀವನದ ಯಾವುದೇ ಒಂದು ಕ್ಷಣದಲ್ಲಿ ಕೇವಲ ಒಂದೇ ಒಂದು ತಪ್ಪು ಅಥವಾ ಪಾಪ ಮಾಡಿದೆ ಎಂದುಕೊಳ್ಳೋಣ. ಅದು ಚಿಕ್ಕದೇ ಇರಬಹುದು, ಒಂದು ಸುಳ್ಳು ಹೇಳಿದ್ದು ಅಥವಾ ಕೆಟ್ಟ ಯೋಚನೆ ಮಾಡಿದ್ದು. ಆದರೆ ಆ ಜೀವಿ ಈಗ ಎಲ್ಲಾ ಕ್ಷಣಗಳಲ್ಲಿಯೂ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರುವುದರಿಂದ ಆ ಒಂದು ಪಾಪವು ಒಮ್ಮೆ ಮಾಡಿದ ಪಾಪವಾಗಿ ಉಳಿಯೋದಿಲ್ಲ. ಅದು ಎಲ್ಲಾ ಕ್ಷಣಗಳಲ್ಲಿಯೂ ಮಾಡಿದ ಪಾಪವಾಗುತ್ತದೆ. ಎಕ್ಸಾಕ್ಟ್ಲಿ. ಅಂದರೆ ಅದು ಒಮ್ಮೆ ಪಾಪ ಮಾಡಿದ್ದ ಜೀವಿಯಾಗದೆ ಎಲ್ಲಾ ಕಾಲದಲ್ಲಿಯೂ ನಿರಂತರವಾಗಿ ಪಾಪ ಮಾಡುತ್ತಲೇ ಇರುವ ಜೀವಿಯಾಗಿ ಬಿಡುತ್ತದೆ. ದ್ಯಾಟ್ಸ್ ಅ ಟೆರಿಫೈಯಿಂಗ್ ಥಾಟ್. ಹೌದು. ಅದರ ಪಾಪ ಒಂದು ಘಟನೆಯಾಗದೆ ಅದರ ಅಸ್ತಿತ್ವದ ಸ್ಥಿತಿಯಾಗುತ್ತದೆ. ಅದು ಇಟರ್ನಲ್ ಸಿನ್ನರ್ ಆಗಿಬಿಡುತ್ತದೆ. ಕಾಲದ ಚೌಕಟ್ಟಿನೊಳಗೆ ನಾವು ತಪ್ಪು ಮಾಡಿದರೆ ನಾಳೆ ಪಶ್ಚಾತ್ತಾಪ ಪಡಬಹುದು, ಕ್ಷಮೆ ಕೇಳಬಹುದು, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬಹುದು. ನಮಗೆ 2ನೇ ಅವಕಾಶವಿದೆ. ಆದರೆ ಕಾಲಾತೀತ ಸ್ಥಿತಿಯಲ್ಲಿ ನಾಳೆ ಎಂಬುದೇ ಇಲ್ಲ. ಒಂದು ನಿಮಿಷ. ಆದ್ರೆ ಇದು ಸ್ವಲ್ಪ ವಿಪರೀತ ಎನಿಸುವುದಿಲ್ವೇ? ದೇವರು ಕರುಣಾಮಯಿ ಎನ್ನುವ ಕಲ್ಪನೆಗೆ ಇದು ವಿರುದ್ಧವಲ್ವೇ? ಒಂದೇ ಒಂದು ಸಣ್ಣ ತಪ್ಪಿಗೆ ಶಾಶ್ವತ ನಾಶವೇ? ಆ ಕಾಲಾತೀತ ಸ್ಥಿತಿಯಲ್ಲಿ ಕಾಲಾತೀತ ಪಶ್ಚಾತ್ತಾಪಕ್ಕೆ ಅವಕಾಶವೇ ಇರುವುದಿಲ್ವೇ? ತುಂಬಾ ಒಳ್ಳೆ ಪ್ರಶ್ನೆ. ಮೂಲಗಳು ಇದನ್ನು ಹೀಗೆ ವಿವರಿಸುತ್ತವೆ. ಆ ಸ್ಥಿತಿಯಲ್ಲಿ ಪಶ್ಚಾತ್ತಾಪ ಎನ್ನುವುದು ಕೂಡ ಒಂದು ಕ್ರಿಯೆ. ಒಂದು ವೇಳೆ ಆ ಜೀವಿ ಪಶ್ಚಾತ್ತಾಪ ಪಟ್ರೆ ಅದು ಕೂಡ ಎಲ್ಲಾ ಕ್ಷಣಗಳಲ್ಲಿ ಏಕಕಾಲದಲ್ಲಿ ಆಗಬೇಕು. ಹಾಗಾದರೆ ಆ ಜೀವಿ ಏಕಕಾಲದಲ್ಲಿ ಪಾಪ ಮಾಡುತ್ತಾ ಮತ್ತು ಏಕಕಾಲದಲ್ಲಿ ಪಶ್ಚಾತ್ತಾಪ ಪಡುತ್ತಾ ಇರಬೇಕಾಗ್ತದೆ. ಅದು ತಾರ್ಕಿಕವಾಗಿ ಅಸಾಧ್ಯ. ಹೌದು, ಅದೊಂದು ವಿರೋಧಾಭಾಸ. ಮೂಲಗಳು ಹೇಳುವಂತೆ ಪ್ರೀತಿ ಮಾತ್ರವೇ ಮೊದಲಿನಿಂದಲೂ ಯಾವಾಗಲೂ ಇರುವ ಆ ಶಾಶ್ವತ ಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿರಲು ಸಾಧ್ಯ. ಪಾಪವು ಪ್ರೀತಿಯ ನಿರಾಕರಣೆ. ಸರಿ. ಹಾಗಾಗಿ ಪಾಪ ಮಾಡುವ ಸಾಮರ್ಥ್ಯವಿರುವ ಜೀವಿ ಆ ಸ್ಥಿತಿಗೆ ಪ್ರವೇಶಿಸಿದ ಕೂಡಲೇ ಅದರ ಅಸ್ತಿತ್ವವೇ ಒಂದು ವಿರೋಧಾಭಾಸವಾಗಿ ಅದು ತನ್ನ ನಾಶಕ್ಕೆ ತಾನೇ ಕಾರಣವಾಗುತ್ತದೆ. ತೀರ್ಪು ಹೊರಗಿನಿಂದ ಬರುವುದಕ್ಕಿಂತ ಅದರ ಅಸ್ತಿತ್ವವೇ ಅದರ ತೀರ್ಪನ್ನು ಆಗ್ರಹಿಸುತ್ತದೆ.
ಸರಿ, ಪಾಪ ಮಾಡುವ ಸಾಧ್ಯತೆ ಇದ್ರೆ ಇದು ಅಸಾಧ್ಯ ಅಂತಾಯ್ತು. ಇದು ಅರ್ಥ ಆಯ್ತು. ಆದ್ರೆ ಆ ಸಾಧ್ಯತೆಯೇ ಇಲ್ಲದಿದ್ರೆ, ಅಂದ್ರೆ ಒಂದು ಜೀವಿ ಈಗಾಗಲೇ ತನ್ನ ಸ್ವತಂತ್ರ ಇಚ್ಛೆಯನ್ನು ಪರಿಪೂರ್ಣಗೊಳಿಸಿ ಎಂದಿಗೂ ಪಾಪ ಮಾಡದ ಸ್ಥಿತಿಯನ್ನು ತಲುಪಿದ್ರೆ ಆಗಲಾದ್ರೂ ಕಾಲವನ್ನು ದಾಟಬಹುದಲ್ವೇ? ಇಲ್ಲ, ಆಗಲೂ ಅದು ಅಸಾಧ್ಯ ಎಂದೇ ಈ ದಾಖಲೆಗಳು ವಾದಿಸುತ್ತವೆ. ಯಾಕೆಂದರೆ ಕಾಲ ಮತ್ತು ಸ್ಥಳದೊಳಗೆ ಪರಿಪೂರ್ಣವೆಂದು ನಾವು ಪರಿಗಣಿಸುವ ಸ್ವತಂತ್ರ ಇಚ್ಛಾಶಕ್ತಿಗೂ ಆ ಶಾಶ್ವತತೆಯಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿರುವ ಸ್ವತಂತ್ರ ಇಚ್ಛಾಶಕ್ತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಅದನ್ನು ಸ್ವಲ್ಪ ವಿವರಿಸಬಹುದೇ? ಪರಿಪೂರ್ಣ ಅಂದ್ರೆ ಪರಿಪೂರ್ಣ ತಾನೆ, ಅದ್ರಲ್ಲಿ ಬೇರೆ ಬೇರೆ ಮಟ್ಟಗಳಿವೆಯಾ? ಹೌದು, ನಾವು ಪರಿಪೂರ್ಣ ಎಂದುಕೊಳ್ಳುವುದು ದೇವರು ಅನುಮತಿಸಿದ ನಮಗೆ ತಿಳಿದಿರುವ ಪರಿಸರದಲ್ಲಿ ಸರಿಯಾದ ಆಯ್ಕೆಗಳನ್ನು ಮಾಡುವುದು. ಆದರೆ ಕಾಲಾತೀತ ಅಸ್ತಿತ್ವಕ್ಕೆ ಬೇಕಾದ ಇಚ್ಛಾಶಕ್ತಿಯು ಸರ್ವಜ್ಞ ಮತ್ತು ಸರ್ವಶಕ್ತವಾಗಿರಬೇಕು. ಅದಕ್ಕೆ ಅಸ್ತಿತ್ವದಲ್ಲಿರುವ ಸಾಧ್ಯತೆಗಳು ಮಾತ್ರವಲ್ಲ, ಅಸ್ತಿತ್ವದಲ್ಲಿಲ್ಲದ ಕ್ಷೇತ್ರವನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವಿರಬೇಕು. ಅಸ್ತಿತ್ವದಲ್ಲಿಲ್ಲದ ಕ್ಷೇತ್ರ? ಹೌದು. ಮೂಲಗಳಲ್ಲಿ ಇದಕ್ಕೆ ಬಿಜೋಂಜೆ ಎಂಬ ಪದ ಬಳಸಲಾಗಿದೆ. ಒಂದು ನಿಮಿಷ, ಅಸ್ತಿತ್ವದಲ್ಲಿಲ್ಲದ ಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳುವುದು ಅಂದ್ರೇನು? ಅಂದ್ರೆ ಏನೂ ಇಲ್ಲದಿರುವುದರ ಬಗ್ಗೆ ಜ್ಞಾನ ಇರ್ಬೇಕಾ? ಅದಕ್ಕೂ ತಪ್ಪು ಮಾಡದೇ ಇರುವುದಕ್ಕೂ ಏನ್ ಸಂಬಂಧ? ಇದನ್ನ ಸ್ವಲ್ಪ ಬಿಡ್ಸ್ ಹೇಳ್ತೀರಾ? ಖಂಡಿತ. ಇದನ್ನ ಹೀಗೆ ಯೋಚಿಸಿ. ಒಬ್ಬ ಕಂಪ್ಯೂಟರ್ ಪ್ರೋಗ್ರಾಮರ್ ಮತ್ತು ಒಬ್ಬ ಬಳಕೆದಾರ ಅಂದ್ರೆ ಯೂಸರ್. ಬಳಕೆದಾರನಿಗೆ ಆ ಪ್ರೋಗ್ರಾಮ್ ಅನ್ನು ಹೇಗೆ ಪರ್ಫೆಕ್ಟಾಗಿ ಬಳಸಬೇಕು ಅಂತ ಗೊತ್ತಿರಬಹುದು. ಸರಿ. ಆದರೆ ಪ್ರೋಗ್ರಾಮರ್ಗೆ ಆ ಪ್ರೋಗ್ರಾಮ್ ಯಾಕೆ ಹೀಗಿದೆ, ಪ್ರತಿಯೊಂದು ಕೋಡ್ನ ಅರ್ಥವೇನು, ಒಂದು ಲೈನ್ ಕೋಡ್ ತೆಗೆದ್ರೆ ಏನಾಗ್ತದೆ ಮತ್ತು ಈ ಪ್ರೋಗ್ರಾಮ್ ಇಲ್ಲದಿದ್ರೆ ಏನಾಗುತ್ತಿತ್ತು ಎಂಬೆಲ್ಲ ಜ್ಞಾನವಿರ್ತದೆ. ಓ, ನಮ್ಮ ಪರಿಪೂರ್ಣತೆಯ ಬಳಕೆದಾರನ ಪರಿಪೂರ್ಣತೆಯ ಹಾಗೆ, ಆದರೆ ಕಾಲಾತೀತ ಸ್ಥಿತಿಗೆ ಪ್ರೋಗ್ರಾಮರ್ನ ಜ್ಞಾನ ಬೇಕು. ಅಸ್ತಿತ್ವದಲ್ಲಿಲ್ಲದ ಸಾಧ್ಯತೆಗಳನ್ನು ಅರಿತುಕೊಂಡು ಮಾಡುವ ಆಯ್ಕೆ ಮಾತ್ರ ನಿಜವಾದ ಪರಿಪೂರ್ಣ ಆಯ್ಕೆಯಾಗಿರುತ್ತದೆ. ವಾವ್! ಅಂದರೆ ಒಂದು ಜೀವಿಗೆ ಸ್ವತಂತ್ರ ಇಚ್ಛಾಶಕ್ತಿಯನ್ನು ನೀಡಬೇಕಾಯಿತು ಎನ್ನುವ ಸಂಗತಿಯೇ ಅದು ಮೂಲಭೂತವಾಗಿ ಆ ಪ್ರೋಗ್ರಾಮರ್ ಅಲ್ಲ, ಕೇವಲ ಬಳಕೆದಾರ ಎಂದು ಸಾಬೀತುಪಡಿಸುತ್ತದೆ. ಹೌದು. ಮೊದಲಿನಿಂದಲೂ ಯಾವಾಗಲೂ ಇರುವ ಅಸ್ತಿತ್ವಕ್ಕೆ ಏನನ್ನೂ ನೀಡಬೇಕಾದ ಅಗತ್ಯವಿರುವುದಿಲ್ಲ, ಅದು ಸಹಜವಾಗಿ ಇರುತ್ತದೆ. ಎಕ್ಸಾಕ್ಟ್ಲಿ, ಆ ವಾದವೇ ಇಲ್ಲಿ ಮುಖ್ಯ. ಹಾಗಾಗಿ ಪರಿಪೂರ್ಣಗೊಂಡ ಸ್ವತಂತ್ರ ಇಚ್ಛಾಶಕ್ತಿಯುಳ್ಳ ಜೀವಿಯು ಕಾಲವನ್ನ ಮೀರಲು ಸಾಧ್ಯವಿಲ್ಲ. ಹಾಗಾದರೆ ಇನ್ನೊಂದು ಸಾಧ್ಯತೆ, ಸ್ವತಂತ್ರ ಇಚ್ಛಾಶಕ್ತಿಯೇ ಇಲ್ಲದಿದ್ದರೇನು? ಅಂತಹ ಒಂದು ಸೃಷ್ಟಿಯು ಕಾಲವನ್ನು ಮೀರಬಹುದೇ? ಈ ಬಗ್ಗೆ ಮೂಲಗಳು ಏನು ಹೇಳುತ್ತವೆ? ಹೌದು, ಆ ಪ್ರಶ್ನೆಯನ್ನು ಇವು ಪರಿಶೀಲಿಸುತ್ತವೆ. ಒಂದು ವೇಳೆ ದೇವರು ಹಾಗೆ ಅನುಮತಿಸಿದರೂ ಆ ಜೀವಿ ಕೇವಲ ದೇವರ ಕೈಯಲ್ಲಿನ ಒಂದು ಉಪಕರಣ ಅಥವಾ ಸಾಧನವಾಗಿರುತ್ತದೆ ಹೊರತು ಅದಕ್ಕೆ ಸ್ವಂತ ಅಸ್ತಿತ್ವವಿರುವುದಿಲ್ಲ ಎಂದು ಹೇಳಲಾಗಿದೆ. ಒಂದು ಉಪಕರಣ ಅಷ್ಟೇ. ಉದಾಹರಣೆಗೆ, ಜೀವ ಅಂದ್ರೆ ಲೈಫ್ ಮತ್ತು ಮರಣ ಅಂದ್ರೆ ಡೆತ್. ಇವೆರಡನ್ನೂ ಸ್ವತಂತ್ರ ಇಚ್ಛಾಶಕ್ತಿ ಇಲ್ಲದ ಸೃಷ್ಟಿಗಳೆಂದು ಉಲ್ಲೇಖಿಸಲಾಗಿದೆ. ಅಂತಿಮವಾಗಿ ಮರಣ ನಾಶವಾಗುತ್ತದೆ, ಆದರೆ ಜೀವ ಉಳಿಯುತ್ತದೆ. ಆದರೂ ಆ ಜೀವ ಕೂಡ ಕಾಲವನ್ನು ಮೀರುವುದಿಲ್ಲ. ಹಾಗಾದ್ರೆ ಒಂದು ನಿಮಿಷ, ಹಾಗಾದ್ರೆ ಸೃಷ್ಟಿಗಳು ಕಾಲವನ್ನು ಮೀರುವುದು ಅಸಾಧ್ಯವೇ? ಸರಿ, ನಾವು ಕಾಲದೊಳಗೆ ಸಿಕ್ಕಾಕೊಂಡಿದ್ದೇವೆ. ನಾವೆಲ್ಲರೂ ಕಾಲವನ್ನು ಒಂದು ಬಂಧನ, ಒಂದು ಮಿತಿ ಅಂತ ಅನ್ಕೋತೀವಿ. ಇಫ್ ಓನ್ಲಿ ಐ ಹ್ಯಾಡ್ ಮೋರ್ ಟೈಮ್ ಅಂತ ಯಾವಾಗ್ಲೂ ಹೇಳ್ತೀವಿ. ಹೌದು. ಆದ್ರೆ ಈ ಮೂಲಗಳು ಹೇಳ್ತಿರೋದು ಪೂರ್ತಿ ಉಲ್ಟಾ. ಕಾಲ ನಮ್ಮನ್ನು ಬಂಧಿಸಿಲ್ಲ, ಬದ್ಲಿಗೆ ರಕ್ಷಿಸ್ತಿದೆ ಅಂತಾನಾ? ನಿಖರವಾಗಿ. ಇಡೀ ಚರ್ಚೆಯ ಅತ್ಯಂತ ಪ್ರಮುಖ ಒಳನೋಟವೇ ಅದು. ಕಾಲವು ಒಂದು ರೀತಿಯ ರಕ್ಷಣಾತ್ಮಕ ಗುರಾಣಿ, ಒಂದು ಸೇಫ್ಟಿ ನೆಟ್. ಅದು ತೀರ್ಪನ್ನು ತಡೆಹಿಡಿಯುತ್ತದೆ. ಅದು ನಮಗೆ 2ನೇ, 3ನೇ, 100ನೇ ಅವಕಾಶವನ್ನು ಕೊಡುತ್ತದೆ. ಅದು ಅಪೂರ್ಣ ಜೀವಿಗಳಾದ ನಮ್ಮನ್ನು ನಮ್ಮ ತಪ್ಪುಗಳ ತಕ್ಷಣದ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುತ್ತದೆ. ಹೌದಾ? ಅಂದ್ರೆ ನಾವು ಕಾಲವನ್ನು ಒಂದು ಶಿಕ್ಷೆ ಅನ್ಕೊಂಡ್ರೆ, ಈ ಮೂಲಗಳ ಪ್ರಕಾರ ಅದು ನಮಗೆ ಸಿಕ್ಕಿರುವ ಒಂದು ವರದಾನ, ನಮ್ಮ ಅಪೂರ್ಣತೆಗೆ ಸಿಕ್ಕಿರುವ ರಕ್ಷಣೆ. ದಿಸ್ ಕಂಪ್ಲೀಟ್ಲಿ ಚೇಂಜಸ್ ಹೌ ಐ ಸೀ ಇಟ್. ಹೌದು. ಕಾಲವಿಲ್ಲದಿದ್ರೆ ನಮ್ಮ ಒಂದು ಸಣ್ಣ ತಪ್ಪು ಕೂಡ ನಮ್ಮನ್ನು ಶಾಶ್ವತವಾಗಿ ಪಾಪಿ ಎಂದು ಮುದ್ರೆ ಒತ್ತು ಬಿಡ್ತಿತ್ತು. ಹೌದು. ಈ ದಾಖಲೆಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದೇನೆಂದರೆ, ಕಾಲವಿಲ್ಲದಿದ್ದರೆ ಅಪೂರ್ಣವಾದ ಸ್ವತಂತ್ರ ಇಚ್ಛಾಶಕ್ತಿಯನ್ನು ಹೊಂದಿರುವ ಜೀವಿಯನ್ನು ಸೃಷ್ಟಿಸಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಸೃಷ್ಟಿಸಲೇ ಆಗುತ್ತಿರಲಿಲ್ಲ. ಏಕೆಂದರೆ ಪಾಪ ಮಾಡುವ ಸಾಧ್ಯತೆಯನ್ನು ಹೊಂದಿರುವುದೇ ಆ ಜೀವಿಯನ್ನು ಶಾಶ್ವತ ಪಾಪಿಯನ್ನಾಗಿ ಮಾಡ್ತದೆ. ಅಂತಹ ಜೀವಿಯನ್ನು ಸೃಷ್ಟಿಸಲೇ ಆಗುತ್ತಿರಲಿಲ್ಲ.
ಹೀಗಾಗಿ ನಮ್ಮಂತಹ ಜೀವಿಗಳು ಅಸ್ತಿತ್ವದಲ್ಲಿರಲು ಮತ್ತು ನಮ್ಮ ಸ್ವತಂತ್ರ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಳ್ಳಲು ಅದನ್ನು ಪರಿಪೂರ್ಣಗೊಳಿಸಲು ಕಾಲವು ಅತ್ಯಗತ್ಯವಾದ ಪರಿಸ್ಥಿತಿ. ದಟ್ಸ್ ಪ್ರೊಫೌಂಡ್. ಅಂದ್ರೆ ನಮ್ಮ ಇಡೀ ಬ್ರಹ್ಮಾಂಡ, ಈ ಕಾಲದ ಚೌಕಟ್ಟು, ಇದೆಲ್ಲ ಒಂದು ದೊಡ್ಡ ಸೇಫ್ಟಿ ನೆಟ್ ಇದ್ದ ಹಾಗೆ. ನಾವು ವರ್ತಮಾನದಲ್ಲಿ ಮಾತ್ರ ಬದುಕಬಲ್ಲೆವು, ಭೂತಕಾಲವನ್ನು ಬದಲಾಯಿಸಲಾರೆವು ಮತ್ತು ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಯಲಾರೆವು. ಇದು ನಮ್ಮ ಮಿತಿಯಾದರೂ ಇದೇ ನಮ್ಮ ಸುರಕ್ಷತೆಯೂ ಹೌದು. ನಿಜ. ಕಾಲವು ಸೃಷ್ಟಿಗಳನ್ನು ಸ್ವತಂತ್ರ ಆಯ್ಕೆಗೆ ಅಡ್ಡಿಪಡಿಸುವ ಬಾಹ್ಯ ಪ್ರಭಾವಗಳಿಂದ ರಕ್ಷಿಸುತ್ತದೆ. ಕಾಲದ ಈ ಸುರಕ್ಷಿತ ವಾತಾವರಣದಲ್ಲಿ ಪ್ರತಿಯೊಂದು ಜೀವಿಯೂ ತನ್ನ ಅಂತಿಮ ಗತಿಯನ್ನು ತಾನೇ ಸ್ವತಂತ್ರವಾಗಿ ಆರಿಸಿಕೊಳ್ಳಬಹುದು. ಓಕೆ. ಹಾಗಾಗಿ ಕಾಲವು ನಮ್ಮ ಇಚ್ಛಾಶಕ್ತಿಯನ್ನು ದೇವರಿಗೆ ಹಿಂದಿರುಗಿಸಲು ಅಂದ್ರೆ ಅದನ್ನು ಪರಿಪೂರ್ಣಗೊಳಿಸಲು ನಮಗೆ ಸಿಕ್ಕ ಅವಕಾಶ. ಕಾಲವು ಬಂಧನವಲ್ಲ, ಬದಲಿಗೆ ನಮ್ಮ ಅಸ್ತಿತ್ವದ ಅಡಿಪಾಯ. ಹಾಗಾದರೆ ಇಂದಿನ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದು: ಸೃಷ್ಟಿಯಾದ ಜೀವಿಗಳಿಗೆ ಶಾಶ್ವತತೆ ಎನ್ನುವುದು ಕಾಲದ ಹೊರಗಿನ ಅಸ್ತಿತ್ವವಲ್ಲ, ಬದಲಿಗೆ ಕಾಲದ ಒಳಗಿನ ಒಂದು ಅನಂತ ಪ್ರಯಾಣ. ಹೌದು. ನಮ್ಮ ಶಾಶ್ವತತೆಯು ಆ ಹಂಗ್ಸೋಂಗ್ ಯೋಂಗ್ವೋನಲ್ಲ, ಬದಲಿಗೆ ಕಾಲದ ಅನಂತ ವಿಸ್ತರಣೆ, ಆ ಮುಗಿಯದ ಪುಸ್ತಕವನ್ನು ಓದುತ್ತಾ ಸಾಗುವುದು. ಹೌದು, ಅತ್ಯುತ್ತಮ ಸಾರಾಂಶ. ಕೊನೆಯದಾಗಿ ಕೇಳುಗರನ್ನು ಒಂದು ಆಲೋಚನೆಯೊಂದಿಗೆ ಬಿಟ್ಟು ಹೋಗಬಯಸುತ್ತೇನೆ. ಖಂಡಿತ. ಸೃಷ್ಟಿಗಳು ಕೇವಲ ಭೂತಕಾಲದಿಂದ ನಿರ್ಧರಿಸಲ್ಪಟ್ಟ ವರ್ತಮಾನದಲ್ಲಿ ಮತ್ತು ವರ್ತಮಾನದಿಂದ ನಿರ್ಧರಿಸಲ್ಪಟ್ಟ ಭವಿಷ್ಯದಲ್ಲಿ ಮಾತ್ರ ಸಾಗಬಲ್ಲವು ಎಂದು ಈ ಮೂಲಗಳು ಹೇಳುತ್ತವೆ. ಇದು ಒಂದು ರೇಖೀಯ ಪಥ, ಒಂದು ಸಿಂಗಲ್ ಟೈಮ್ಲೈನ್. ಸರಿ. ಆದರೆ ಇದೇ ಸಮಯದಲ್ಲಿ ದೇವರೊಳಗೆ ಎಲ್ಲಾ ಸಾಧ್ಯತೆಗಳು ಮತ್ತು ಅವುಗಳ ಎಲ್ಲಾ ಫಲಿತಾಂಶಗಳು ಏಕಕಾಲದಲ್ಲಿ ಅಸ್ತಿತ್ವದಲ್ಲಿವೆ ಎಂದು ಹೇಳಲಾಗಿದೆ. ಅಂದ್ರೆ ಮಲ್ಟಿವರ್ಸ್ ತರಹವೇ? ಬಹುಶಃ. ಇದೊಂದು ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಸೃಷ್ಟಿಗಳಾದ ನಾವು ಕೇವಲ ಒಂದೇ ರೇಖೆಯ ಪಥದಲ್ಲಿ ಸಾಗುತ್ತಿದ್ದರೆ, ಆ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲಾ ಇತರ ಸಾಧ್ಯತೆಗಳ ಅರ್ಥವೇನು? ನಾವು ಮಾಡದ ಆಯ್ಕೆಗಳು. ಹೌದು, ನಾವು ಮಾಡದ ಆಯ್ಕೆಗಳು, ನಾವು ಹೋಗದ ದಾರಿಗಳು, ಅವೆಲ್ಲ ಎಲ್ಲಿವೆ? ಮತ್ತು ಅವುಗಳೊಂದಿಗೆ ನಮ್ಮ ಸಂಬಂಧವಾದರೂ ಏನು? ಇದರ ಬಗ್ಗೆ ಯೋಚಿಸಲು ಬಿಟ್ಟು ಇಂದಿನ ಚರ್ಚೆಯನ್ನು ಮುಗಿಸೋಣ.